ಕಾಂಗ್ರೆಸ್ನ ಲೋಕಸಭೆಯ ಲೀಡರ್ ಆಫ್ ಅಪೋಸಿಷನ್ ಯಾರಿದ್ದಾರೆ, ಮಾನ್ಯ ರಾಹುಲ್ ಗಾಂಧಿರವ್ರಿಗೆ ಇತ್ತೀಚೆಗೆ ಅಂಡಮಾನ್ ನಿಕೋಬಾರ್ಗೆ ಹೋಗಿದ್ರು. ಅಲ್ಲಿ ಕಾಲ ಕಳೆದ್ರು, ಒಂದು ವಿಡಿಯೋ ಶೂಟ್ ಮಾಡಿದ್ರು. ಎಲ್ಲೋಡಿದ್ರು ಹಸಿರಾಗಿದೆ, ಎಲ್ಲೋಡಿದ್ರು ಮರ ಗಿಡಗಳಿದೆ. ಪರಿಸರವನ್ನ ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ತಿಳಿಸುವ ಮೂಲಕ ಒಂದು ವಿಚಾರವನ್ನ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಕ್ಯಾಂಪೇನ್ ಮಾಡಿದಾಗ ಗ್ರೀನ್ ಓವರ್ ಗ್ರೀಡ್ ಅಂತಾರೆ. ಏನಂದ್ರೆ ಗ್ರೀನ್ ಓವರ್ ಗ್ರೀಡ್. ಗ್ರೀನ್ ಅಂದ್ರೆ ಏನು? ಹಸಿರು. ಗ್ರೀಡ್ ಅಂದ್ರೆ ಏನು? ದುರಾಸೆ. ಗ್ರೀನ್ ಓವರ್ ಗ್ರೀಡ್ ಅಂತ ಒಂದು ಕ್ಯಾಂಪೇನ್ ನಲ್ಲಿ ಅವರೇ ಕೋಟ್ ಮಾಡ್ತಾರೆ ರಾಹುಲ್ ಗಾಂಧಿರವರು. ನಾನು ರಾಹುಲ್ ಗಾಂಧಿರವ್ರಿಗೆ ಒಂದು ಪತ್ರ ಬರೀತಾ ಇದ್ದೀನಿ. ಇದು ಕನ್ನಡಿಗರ ಪರವಾಗಿ, ಈ ಭಾಗದ ರೈತರ ಪರವಾಗಿ, ರೈತರಿಗೂ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ. ನನ್ನ ಜೊತೆ ನಿಮ್ಮ ಪರವಾದಂತ ಹೋರಾಟಕ್ಕೆ ತಾವು ಎಲ್ಲ ನನಗೆ ಬೆಂಬಲ ಕೊಡಬೇಕು, ಸಹಕರಿಸಬೇಕು ಅಂತಾನೆ ನಿಮ್ ಜೊತೆ ಬಂದು ನಿಂತಿದ್ದೇವೆ. ನಾವಾಗ್ಲಿ, ಮಂಜಣ್ಣ ಅವರಾಗ್ಲಿ. ನಿಮ್ಗೂ ಕೂಡ ಈ ಪತ್ರದಲ್ಲಿ ಇರ್ತಕ್ಕಂಥ ಅಂಶಗಳು ತಾವು ಓದ್ಕೊಳ್ಳಿ, ಕೊಡ್ತೀನಿ ಕೈಗೆ. ಇಲ್ಲಿ ಅವ್ರದೇ ಸರ್ಕಾರ ಇದೆ, ಅವರದೇ ಮುಖ್ಯಮಂತ್ರಿಗಳಿದ್ದಾರೆ. ಅಲ್ಲೆಲ್ಲೋ ಅಂಡಮಾನ್ ನಿಕೋಬಾರು ಅದ್ಯಾವುದೋ ಕಾರ್ಪೊರೇಟ್ಸ್ ಅನುಕೂಲ ಮಾಡ್ಕೊಡಕ್ಕೆ ಅಂತ ಗ್ರೀನ್ ಓವರ್ ಗ್ರೀಡ್ ಅಂತ ತಂದವರು. ಇಲ್ಲಿ ಯಾಕೆ ರಾಹುಲ್ ಗಾಂಧಿರವ್ರಿಗೆ ಮಾಹಿತಿ ಕೊಡ್ತಾ ಇಲ್ವಲ್ಲ ಕಾಂಗ್ರೆಸ್ನ ನಾಯಕರು? ಇಲ್ಲಿರ್ತಕ್ಕಂಥ ವಾಸ್ತು ಅಂಶದ ಬಗ್ಗೆ ಮಾಹಿತಿ ಹೋಗ್ಬೇಕಾ ಬೇಡವಾ ಅವ್ರಿಗೆ? ಇಲ್ಲಿ ಆ ಟ್ಯಾಂಕಿ ಮೇಲ್ಗಡೆ ನಿಂತ್ಕೊಂಡು ಎಷ್ಟೋ ವಿಡಿಯೋಗಳು ನೋಡಿದ್ವಿ ನೀವೆಲ್ಲ ಮಾಡಿಸಿದ್ರಿ. ಅದು ಯಾರ ತೋಟೋ ನಂಗೆ ಗೊತ್ತಿಲ್ಲ, ಇನ್ನೂ ಹೋಗಿಲ್ಲ. ಬನ್ಗಿರಿಲ್ಲ, ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಎಷ್ಟು ಹಸಿರಾಗದೆ. ಬಿಡದಿ ಹೋಗ್ಲಿ ಸೇರ್ತಕ್ಕಂಥ 26 ಹಳ್ಳಿಗಳು ಅಂತಕ್ಕಂಥ ತಿಳಿಯುತ್ತೆ. ಇದು ರಾಹುಲ್ ಗಾಂಧಿ ಅವ್ರಿಗೆ ತಿಳಿಬೇಕೋ ಬೇಡವಾ? ಈ ತಿಳಿಬೇಕು ಅನ್ನೋದಕ್ಕೆ ಅವ್ರಿಗೆ ಒಂದು ಪತ್ರ ಬರೆದು ಅಧಿಕೃತವಾಗಿ ನಾನೇ ಸೈನ್ ಆಗ್ತಾ ಇದ್ದೀನಿ. ನಮ್ಮ ರೈತರು ಕೂಡ ಇದಕ್ಕೆ ಸಹಕರಿಸಿ, ಇಲ್ಲಿರ್ತಕ್ಕಂಥ ರೈತರುಗಳು ಪತ್ರ ಬರಿಬೇಕು ನನ್ನ ಜೊತೆಲಿ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಆಮೇಲೆ ಇದು ರೈತರು ತಾವು ಓದ್ಕೋಬೋದಣ್ಣ, ಇಂಗ್ಲಿಷ್ ಅಲ್ಲೂ ಇದೆ, ಕನ್ನಡದಲ್ಲೂ ಇದೆ. ತಾವು ಒಂದ್ಸಲಿ ನೋಡ್ಕೊಂಡು ಸರಿ ಅನ್ಸಿದ್ರೆ ಒಂದು ಸೈನ್ ಹಾಕಿ ಅವ್ರಿಗೆ ಕಳಿಸ್ಕೊಡುವ. ಇದ್ರ ಮಧ್ಯೆ ನೋಡಿ ಅಣ್ಣ, ಹೋದಣ್ಣ ತಾವು ಇವತ್ತೇ ಮೇಡಮ್. ಬಡ ರೈತನಾದ ನಾನು ಈ ರಾಹುಲ್ ಗಾಂಧಿ ಅವರಿಗೆ ತಾವು ಏನನ್ನು ಸೂಚಿಸ್ತಾ ಇದ್ದೀರಾ ಅನ್ನೋದು ಅದೇ ಒಂದೇ ಏನಂತೆ ಸಬ್ಜೆಕ್ಟ್ ಅಣ್ಣ. ಸಬ್ಜೆಕ್ಟ್ ವೆರಿ ಕ್ಲಿಯರ್. ಅವರದೇ ಸರ್ಕಾರ ಇದೆ, ಸಂಪೂರ್ಣ ಬಹುಮತದ ಸರ್ಕಾರ. ಅವ್ರದೇ ಖಾಸ ವ್ಯಕ್ತಿನ ಇತ್ತೀಚೆಗೆ ಮುಖ್ಯಮಂತ್ರಿ ಮಾಡ್ಕೊಂಡಿದ್ದಾರೆ. ಅಂಡಮಾನ್ ನಿಕೋಬಾರ್ ಅಲ್ಲಿ ಇವರೇ ಪರಿಸರ ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳಿದವರು. ಇಲ್ಲಿ ಯಾಕೆ ಬಿಡದಿನಲ್ಲಿ ಇರ್ತಕ್ಕಂಥ ವಾಸ್ತವಾಂಶದ ಅವ್ರಿಗೆ ಕೊರತೆ ಇದೆಯಾ, ಮಾಹಿತಿ ಕೊರತೆ ಇದೆಯಾ, ಅಥವಾ ಕೊರತೆ ಇದ್ದಂತ ಸಂದರ್ಭದಲ್ಲಿ ನಾವಾದ್ರೂ ಇವತ್ತು ತಿಳಿಸ್ಬೇಕಾದಂತ ಜವಾಬ್ದಾರಿ ನಮ್ಮ ಮೇಲಿದೆ, ಅದನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದೀವಿ. ಇಷ್ಟೇ, ವೆರಿ ಸಿಂಪಲ್, ಬೇರೆ ಏನಿಲ್ಲ. ಇದ್ರ ಮಧ್ಯೆ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಂಜಣ್ಣ ಕನಕ್ಪುರಕ್ಕೆ ಹೋಗಿದ್ರು. ಕನಕ್ಪುರಕ್ಕೆ ಹೋದ್ ಬಂದಾಗ್ಲೆಲ್ಲ ಯಾರು ಭೂಮಿ ಕೊಡ್ಬೇಡ್ರಪ್ಪ, ಭೂಮಿ ಬೆಲೆ ಗಗನಕ್ಕೆ ಹೋಯ್ತದೆ, ನಿಮ್ಗೆ ಗೊತ್ತಿಲ್ಲ ಮುಂದಕ್ಕೆ ಏನಾಯ್ತದೆ, ಚಿನ್ನನು ಭೂಮಿ ಎಲ್ಲ ಒಂದೇ ಆಗೋಯ್ತದೆ, ಭೂಮಿ ಕೊಡ್ಬೇಡಿ ಅಂತ ಕನಕ್ಪುರ ಅವ್ರ ಸ್ವಂತ ಮತಕ್ಷೇತ್ರದಲ್ಲಿ ಹೇಳ್ತಕ್ಕಂಥದ್ದು. ಇಲ್ಲಿ ಯಾಕೆ ಮಲ್ತಾ ಇದ್ದವ್ರೆ? ಇಲ್ಲಿ ಆರವಳ್ಳಿಯವ್ರು ಏನ್ ಮಾಡವ್ರೆ, ಬಿಡದಿ ಅವ್ರು ಏನ್ ಮಾಡವ್ರೆ, ರಾಮನಗರದವ್ರು ಅನ್ಯಾಯ ಏನ್ ಮಾಡವ್ರೆ, ಮಾಗಡಿಯವ್ರು ಅನ್ಯಾಯ ಏನ್ ಮಾಡವ್ರೆ? ಇಲ್ಲಿ ಯಾಕೆ ಮಲ್ತಾ ಇದ್ದವ್ರೆ? ಇಲ್ಲೂ ಅದೇ ರೈತರಲ್ವಾ ಇರೋದು, ಅವರು ಇದೇ ಜಿಲ್ಲೆಯವರಲ್ವಾ? ಬೇರೆ ನಾನು ರಾಜಕೀಯವಾಗಿ ಇನ್ನೇನು ಮಾತಾಡಲ್ಲ ಇವತ್ತು ನಾನು. ಯಾಕೆಂದ್ರೆ ಈಗ ಅವ್ರು ನೂತನವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರಿಗೆ ಸಮಯ ಕೊಡ್ಬೇಕು, ನಾವು ಕೊಡೋಣ. ಆದ್ರೆ ಈ ವಿಚಾರದಲ್ಲಿ ನಾವು ಬಹಳ ಗಟ್ಟಿ ನಿಲುವಿಂದ ಇವತ್ತು ಹೊರಗಡೆ ಬಂದಿದ್ದೀವಿ. ಇವತ್ತಂತ ಅಲ್ಲ, ಇವತ್ತು ಬಹಳ ಗಟ್ಟಿ ನಿಲುವಿನಿಂದ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿನ್ನೆ ದಿನ ಸನ್ಮಾನ್ಯ ಕುಮಾರಣ್ಣ ಅವರು ಜೊತೆಯಲ್ಲಿ ಮಂಜಣ್ಣ ಅವರು ನಾವು ಎಲ್ಲ ಕೂತು ಚರ್ಚೆ ಮಾಡ್ಕೊಂಡಿದ್ದೇವೆ. ಕುಮಾರಣ್ಣ ಅವರ ಮಾರ್ಗದರ್ಶನ ಇದೆ, ದೇವೇಗೌಡರ ಸಾಹೇಬರ ಮಾರ್ಗದರ್ಶನ ಇದೆ. ನಮಗ್ ಗೊತ್ತಿದೆ, ಸರ್ಕಾರ ದಪ್ಚರ್ಮದ ಸರ್ಕಾರ. ಅಷ್ಟು ಸುಲಭವಾಗಿ ಇವರು ಬಗ್ಗುವಂತವರಾಗಿದ್ರೆ ಫೈನಲ್ ನೋಟಿಫಿಕೇಶನ್ ಹೊರಡಿಸ್ತಾ ಇರಲಿಲ್ಲ ಇವರು.
ಆದ್ರೆ ಎಲ್ಲವನ್ನ ನಾವು ಮೆಟ್ ನಿಂತು ಜೀರ್ಣಿಸ್ಕೊಳ್ಬಲ್ಲ ಅಂತಕ್ಕಂಥ ಅವರಲ್ಲಿ ಇರ್ತಕ್ಕಂಥ ಉದ್ದಟತನ ಏನಿದೆ, ಬಹುಶಃ ಇದನ್ನ ಮಣಿಸ್ತಕ್ಕಂಥದ್ದಕ್ಕೆ ದೇಶದ ವ್ಯವಸ್ಥೆಯಲ್ಲಿ, ಕಾನೂನಿನ ಅಡಿಯಲ್ಲಿ, ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ನಮ್ಮೆಲ್ರಿಗೂ ಕೂಡ ಅತ್ಯಂತ ನಂಬಿಕೆನೂ ಇದೆ, ವಿಶ್ವಾಸವೂ ಇದೆ.